ಪ್ರತೀಕ್ಷೆಯಂತೆ ಭಾರತ ಟೆರರಿಸ್ಟ್ ಕಂಟ್ರಿ ಪಾಕಿಸ್ತಾನವನ್ನ ಬಗ್ಗು ಬಡಿದಿದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವಿಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿಮ್ಮ ಒಂದು ವ್ಯೂ ಪಾಯಿಂಟ್ ಏನಿದೆ ಅದಕ್ಕೆ ನಾನು ಗೌರವಿಸ್ತೇನೆ. ಯಾರಾದರೂ ಈ ಮ್ಯಾಚ್ ನೋಡಿರೋದಿದ್ರೆ ಅಥವಾ ಈ ಮ್ಯಾಚ್ ಬ್ಯಾನ್ ಮಾಡಬೇಕು, ಅದು ಇದು ಬಾಯ್ಕಾಟ್ ಮಾಡಬೇಕು, ನಿಮ್ಮ ಒಂದು ಆ ಧೋರಣೆ ಇದ್ದರೆ ಈ ವಿಡಿಯೋನು ಅಂದರೆ ನೋಡಬೇಕಂತೇನಿಲ್ಲ, ನಾನು ಫೋರ್ಸ್ ಮಾಡೋದಿಲ್ಲ. ಸೊ ಮ್ಯಾಚ್ ನೋಡಿದವರು ಅಥವಾ ಈ ವಿಡಿಯೋ ನೋಡಲಿಕ್ಕೆ ಇಷ್ಟ ಇದ್ದವರು ಈ ವಿಡಿಯೋನ ಕಂಟಿನ್ಯೂ ಮಾಡಿ. ನಾನು ಇದು ಮತ್ತೆಂತ ಇದು ವ್ಯಂಗ್ಯ ಮಾಡ್ತಿರೋದಲ್ಲ, ಅಂದರೆ ನಾರ್ಮಲ್ ಟೋನಲ್ಲೇ ಹೇಳ್ತಾ ಇರೋದು. ಒತ್ತಾಯಪೂರ್ವಕವಾಗಿ ದಯವಿಟ್ಟು ಈ ವಿಡಿಯೋ ಎಲ್ಲ ನೋಡಬೇಡಿ. ನೋಡಿ, ಈಗ ಬಾಯ್ಕಾಟ್ ಅದು ಇದೆಲ್ಲ ಟ್ರೆಂಡ್ ಅಂತ ಹೇಳಿದ್ರೆ ಸಹ ತಪ್ಪಾಗ್ತದೆ. ಸುಮಾರು ಜನ ಹೇಳ್ತಿದ್ದಾರಲ್ಲ, ಆ್ಯಕ್ಚುಲಿ ಬಾಯ್ಕಾಟು ಪಾಕಿಸ್ತಾನದವ್ರು ಮಾಡಬೇಕಿತ್ತು. ಯಾಕಂದರೆ ಇವರಿಗೆ ಪಾಪ ಮಿನಿಮಮ್ 2 ಸಲ ನಮ್ಮ ಎದುರು ಸೋಲ್ಬೇಕು. ಒಂದೀಗ ಗ್ರೂಪ್ ಸ್ಟೇಜಲ್ಲಿ, ಆ್ಯಂಡ್ ಆಫ್ಕೋರ್ಸ್ ಈಗ ನೆಕ್ಸ್ಟ್ ಸ್ಟೇಜಿಗೆ ಬರ್ತಾರೆ ಪಾಕಿಸ್ತಾನ, ಮತ್ತೆ ಪುನಃ ನೆಕ್ಸ್ಟ್ ರೌಂಡಲ್ಲಿ ಸಹ ಸೋಲ್ಬೇಕು. ಸೊ ಈ ಒಂದು ಅಂದರೆ ಅವಮಾನ ತಡ್ಕೊಳ್ಲಿಕ್ಕಾಗದೆ ಅವರು ಒಂದು ಹೇಳಬೇಕಿತ್ತು, ಇಲ್ಲ ನಾವು ಮಾಡೋದಿಲ್ಲ, ನಾವು 2 ಪಾಯಿಂಟ್ ಹೀಗೆ ಅಂದರೆ ಬಿಟ್ಟು ಕೊಡ್ತೇವೆ ಅಂತ ಅವರೇ ಹೇಳಬೇಕಿತ್ತು. ಫೈಟ್ ಇಲ್ಲ, ಎಂಥದಿಲ್ಲ. ನೋಡಿ, ಪಾಕಿಸ್ತಾನ ಭಾರತ ತಂಡವನ್ನು ಈಗಿನ ಪ್ರಸಕ್ತ T20 ಏನು ಸೈಡ್ ಇದೆ ಸೋಲಿಸ್ಲಿಕ್ಕೆ ಆಗುದಿಲ್ಲ. ಭಾರತವನ್ನು ಸೋಲಿಸ್ಲಿಕ್ಕೆ ಅವರಿಗೆ ಆಗುದಿಲ್ಲ. ಅವ್ರದ್ದು ಬ್ಯಾಟಿಂಗ್ ಇಲ್ಲ, ಬೌಲಿಂಗ್ ಇಲ್ಲ, ಫೀಲ್ಡಿಂಗ್ ಅಂತೂ ಅದ್ಭುತ. ಯಾವುದೋ 11 ಜನ ಬೇರೆ ಗ್ರಹದಿಂದ ಬಂದ ಜೀವಿಗಳ ಥರ ಒಂದು ಫೀಲ್ಡಿಂಗ್ ಮಾಡ್ತಾರೆ. ಒಂದು ರಿಟರ್ನ್ ಕ್ಯಾಚ್ ಇತ್ತು, ನೀವು ನೋಡಿರ್ಬೋದು. ನೋಡಿ, ಅದು ತಿಲಕ್ ವರ್ಮಾ ಅವ್ರದ್ದು ಒಂದು ರಿಟರ್ನ್ ಕ್ಯಾಚ್, ಆಹಾ ಈ ಅಮ್ಮ ದೇವ. ಅದು ಸೀರಿಯಸ್ಲಿ ಕ್ರಿಕೆಟ್ ಆಡಲಿಕ್ಕೆ ಬರದ 1ನೇ ಕ್ಲಾಸ್ ಮಗು ಕೂಡ ಹೀಗೆ ಅದನ್ನು ಹಿಡಿತದೆ. ಹೀಗೆ ಒಂದು ಥ್ರೋ ಹಾಕಿದರೆ ಆ ಬಾಲನ್ನು ಹಿಡಿತದೆ. ಬಟ್ ಪಾಕಿಸ್ತಾನದ ಪ್ಲೇಯರ್ಸ್ ಅವರು ಐ ಥಿಂಕ್ ಬಾಂಬ್ ಮಾತ್ರ ಹಿಡಿದಂತ ಅಂದ್ಕೊಳ್ತಾನೆ. ಓಕೆ, ಪೊಲಿಟಿಕ್ಸ್ ಎಲ್ಲ ಬೇಡ ಇಲ್ಲಿ. ಇವತ್ತಿನ ಪಂದ್ಯ ನೋಡಿ, ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು 127 ರನ್ನಿಗೆ 9 ವಿಕೆಟ್ ಪಾಕಿಸ್ತಾನ. ಅದೊಂದು ದೊಡ್ಡ ಸಾಧನೆ. ಅವರು ಇವತ್ತು ಆಲ್ ಔಟ್ ಆಗಲಿಲ್ಲ ಅನ್ನೋದು ಒಂದು ದೊಡ್ಡ ಸಾಧನೆ. ಯಾಕಂತಂದರೆ 70 ರನ್ನು ಕಳೆಯುವಷ್ಟರಲ್ಲಿ ಅವರದ್ದು 6 ವಿಕೆಟ್ ಹೋಗಿದೆ. ಅದಾದಮೇಲೆ ಶಹೀನ್ ಶಾ ಅಫ್ರಿದಿ ಅವರು ಮಾತ್ರ ಒಂದು ನೋಟೇಬಲ್ ಕಾಂಟ್ರಿಬ್ಯೂಷನ್ ಅಂತ ಕೊಟ್ಟದ್ದು. ಲಾಸ್ಟ್ ಕೊನೆ ಹಂತಕ್ಕೆ ಬಂದು ಸ್ವಲ್ಪ ದಡಬಡ ಅಂತ 6-4 ಎಲ್ಲ ಹೊಡೆದು ಗೌರವಾನ್ವಿತ ಮೊತ್ತೆಲ್ಲ ಕಲೆ ಹಾಕಲಿಲ್ಲ. 100ರ ಗಡಿ ದಾಟಿಸ್ಲಿಕ್ಕೆ ಪಾಕಿಸ್ತಾನಕ್ಕೆ ನೆರವಾದರು ಶಹೀನ್ ಶಾ ಅಫ್ರಿದಿ ಅವರು. ಮಿಕ್ಕಿದವರು ಯಾರು, ಅವರ ಒಂದು ಕ್ಯಾಪ್ಟನ್ ಸಲ್ಮಾನ್ ಆಗಾ, ಅದು ಸೈಲೆಂಟ್, ಅವ್ರದ್ದು ಆ್ಯಕ್ಚುಯಲ್ ನೇಮ್ ಸಲ್ಮಾನ್ ಆಘಾತ ಅಂತ. ಅವ್ರಿಗೆ ಆಘಾತ ಆಗಿದೆ. ಯಾಕಾದ್ರೂ ಕ್ಯಾಪ್ಟನ್ಶಿಪ್ ನಂಗೆ ಕೊಟ್ಟಿದಾರ ಅಂತ ಅಂದ್ಕೊಳ್ತಾ ಇರ್ಬೋದು. ಲಾಸ್ಟ್ ಮ್ಯಾಚಲ್ಲಿ 0 ಸೋತಿದ್ರು, ಈ ಮ್ಯಾಚಲ್ಲಿ ಒಂದು LBW ಇಂದ ಬಚಾವ್ ಆದರು. ಆದರೆ ಸಹ 12-13 ಬಾಲ್ ಆಡಿ ಸಿಂಗಲ್ ಡಿಜಿಟ್ ಹೊಡೆದು ಔಟ್ ಆದರು. ಸೊ ಅದೇ ಸೈಲೆಂಟ್ ಅಷ್ಟೇ. ಯಾರದು ಏನು ಕಾಂಟ್ರಿಬ್ಯೂಷನ್ ಏನಿಲ್ಲ ಪಾಕಿಸ್ತಾನದ ಒಂದು ಬ್ಯಾಟಿಂಗ್ ಲೈನಪ್ಪಲ್ಲಿ. ಮೇನ್ ಕಾಂಟ್ರಿಬ್ಯೂಷನ್ನೇ ಅಂದರೆ ಒಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಬಂದು ಶಹೀನ್ ಶಾ ಅಫ್ರಿದಿ ಅವರಿಂದ. ಆ್ಯಂಡ್ ಒನ್ಸ್ ಅಗೇನ್ ಕುಲ್ದೀಪ್ ಯಾದವ್ ಲಾಸ್ಟ್ ಮ್ಯಾಚಲ್ಲಿ 4 ವಿಕೆಟ್ ತೆಗೆದಿದ್ದು 7 ರನ್ನಿಗೆ. ಈ ಮ್ಯಾಚಲ್ಲಿ 4 ಓವರಿಗೆ 18 ರನ್ಗೆ 3 ವಿಕೆಟ್ಗಳನ್ನು ತೆಗೆದ್ರು. ಅವರು ಎಗೇನ್ಸ್ಟ್ ಪಾಕಿಸ್ತಾನ್, ಹಿಸ್ ರೆಕಾರ್ಡ್ ಇಸ್ ಸೋ ಗುಡ್. ಬೌಲಿಂಗ್ ರೆಕಾರ್ಡ್ ಭಯಂಕರ ಒಳ್ಳೆ ಉಂಟು ಪಾಕಿಸ್ತಾನದ ಎಗೇನ್ಸ್ಟ್ ಕುಲ್ದೀಪ್ ಯಾದವ್ ಅವರಿದು. ಈವನ್ ಅಕ್ಷರ್ ಪಟೇಲ್ ಕೂಡ 4 ಓವರಲ್ಲಿ 18 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. 3 ವಿಕೆಟ್ ಕುಲ್ದೀಪ್ ಯಾದವ್, 2 ವಿಕೆಟ್ ಅಕ್ಷರ್ ಪಟೇಲ್, ಮತ್ತು ವರುಣ್ ಚಕ್ರವರ್ತಿ ಅವರು 1 ವಿಕೆಟ್ ತೆಗೆದ್ರು. ಇವತ್ತು ದೂಬೆ ಅವರಿಗೆ ಬೌಲಿಂಗ್ ಕೊಡಲಿಲ್ಲ ಸೂರ್ಯಕುಮಾರ್ ಯಾದವ್ ಅವರು, ಯಾಕಂದರೆ ಕೊಡುವಂತಹ ನೆಸೆಸಿಟಿಯೇ ಇರಲಿಲ್ಲ, ಅದಕ್ಕೆ ಕೊಡಲಿಲ್ಲ. ಯಾಕೆ ಹೊಡಿಸ್ಕೊಂಡದ್ದು ಹಾಗೆ ನೋಡ್ಲಿಕ್ಕೆ ಹೋದರೆ ಹಾರ್ದಿಕ್ ಪಾಂಡ್ಯ ಮತ್ತು ಸ್ವಲ್ಪ ಬುಮ್ರಾ ಅವರು, ಅಂದರೆ ಸ್ಪಿನ್ನರ್ಸಿಗೆ ಕಂಪೇರ್ ಮಾಡಿದರೆ ಇವರು ಸ್ವಲ್ಪ ಜಾಸ್ತಿ ರನ್ ಬಿಟ್ಟು ಕೊಟ್ಟರು ಅಂತ ಹೇಳ್ಬೋದು. ಏನು ಬುಮ್ರಾ ಅವ್ರ ಓವರ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಅವ್ರ ಓವರ್ ಆಗಿರ್ಬೋದು, ಫಸ್ಟ್ ಓವರಲ್ಲಿಯೇ ವಿಕೆಟ್ ಎಲ್ಲ ಸಿಕ್ಕಿದೆ. ಅದಾದಮೇಲೆ ಒಂಚೂರು ಓವರ್ ಅವರ 4 ಓವರ್ ಅಂತ ನೋಡಿದರೆ ಒಂಚೂರು 24ಕ್ಕಿಂತ ಜಾಸ್ತಿ ರನ್ ಹೊಡೆಸ್ಕೊಂಡಿದ್ದಾರೆ. ನಮ್ದು ಏನು ಚೇಸಿಂಗ್ ಸ್ಟಾರ್ಟ್ ಆಯಿತು. ಅಭಿಷೇಕ್ ಶರ್ಮಾ ಯಾಕೆ T20 ಕ್ರಿಕೆಟಲ್ಲಿ ಅವರು ನಂಬರ್ 1 ಬ್ಯಾಟ್ಸ್ಮನ್ ಅಂತ ಮತ್ತೆ ಪುನಃ ಪ್ರೂವ್ ಮಾಡಿದರು. ಶಹೀನ್ ಶಾ ಅಫ್ರಿದಿ ಅವರು ಬೌಲಿಂಗ್ ಹಾಕ್ಲಿಕ್ಕೆ ಬಂದರು. ಫಸ್ಟ್ 2 ಬಾಲ್ 4 ಮತ್ತು 6. ಲಾಸ್ಟ್ ಮ್ಯಾಚಲ್ಲಿ ಫಸ್ಟ್ 2 ಬಾಲ್ 6 ಮತ್ತು 4 ಆಗಿತ್ತು. ಇದು ಸ್ವಲ್ಪ ಚೇಂಜ್ ಇರಲಿ ಅಂತ 2 ಬಾಲಿಗೆ 10 ರನ್, ಬಟ್ ಫಸ್ಟ್ 4, ಅದಾದಮೇಲೆ 6 ಹೊಡೆದ್ರು. ಒಳ್ಳೆ ಗ್ರೇಟ್ ಏನು ಓಪನಿಂಗ್ ಆ ಇಂಟೆಂಟ್ ಇದೆಯಲ್ಲ ಪವರ್ ಪ್ಲೇಯಲ್ಲಿ, ಸೂಪರ್. ಅಭಿಷೇಕ್ ಶರ್ಮಾ ಅವರು 13 ಬಾಲಿಗೆ 31 ರನ್, ಅಲ್ಲೇ ಮ್ಯಾಚ್ ವಿನ್ ಆಗಿ ಆಯಿತು. ಅಲ್ಲ, ಪಾಕಿಸ್ತಾನದ ಬ್ಯಾಟಿಂಗ್ ಆಗುವಾಗಲೇ ಎಲ್ಲರಿಗೆ ಗೊತ್ತಾಗಿದೆ ಇದು ಮ್ಯಾಚ್ ಅಲ್ಲಿಯೇ ಮುಗ್ದಾಗಿದೆ ಅಂತ. ಬಟ್ ಎನಿವೇಸ್ 13 ಬಾಲಿಗೆ 31 ರನ್ ಯಾವಾಗ ಇವರು ಚಚ್ಚಿದ್ರು, ಅಲ್ಲಿಯೇ ಇದು ಪಾಕಿಸ್ತಾನದವ್ರದ್ದು ಚಡ್ಡಿ ಎಲ್ಲ ಆಗಿ ಹೋಗಿತ್ತು. ಇಲ್ಲ, ಬ್ಯಾಟಿಂಗ್ ಆಗೋಗಲೇ ಚಡ್ಡಿ ಎಲ್ಲ ಆಗಿತ್ತು. ಶುಭ್ಮನ್ ಗಿಲ್ ಅವರು 7 ಬಾಲಿಗೆ 10 ರನ್. ಅವರು ಐಬ್ ಅವರ ಬೌಲಿಂಗಲ್ಲಿ ಸ್ಟಂಪ್ ಔಟ್ ಆದರು.
ಅದಾದಮೇಲೆ ಈಗ 3 ವಿಕೆಟ್ ಬಿತ್ತು ಮಾರ, ನಮ್ದು 3 ವಿಕೆಟ್ ಬಿದ್ದದು. 3 ವಿಕೆಟ್ಸ್ ತೆಗೆದದು ಅವರ ಓಪನಿಂಗ್ ಬ್ಯಾಟ್ಸ್ಮನ್ ಅವರು ಬ್ಯಾಟಿಂಗಲ್ಲಿ ಅವರ ಕೆಲಸ ಮಾಡಲಿಲ್ಲ, ಬಟ್ ಬೌಲಿಂಗಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟರು, 3 ವಿಕೆಟ್ ತೆಗೆದ್ರು ಆಯುಬ್ ಅವರು. ಬಟ್ ಬೇರೆ ಯಾರು ಕೂಡ ಎಂತ ಸಹ ಏನು ಪ್ರದರ್ಶನ ಏನು ಇರಲಿಲ್ಲ. ನನಗೆ ಒಂದು ಬೇಜಾರಾದದ್ದು ಅವ್ರದ್ದೊಂದು ಅಧಿಕ ಪ್ರಸಂಗಿ ಬೌಲರ್, ಭಾರಿ ಸಿಟ್ಟು ಅವನು ಕಂಡ್ರೆ, ಅಬ್ರಾರ್ ಅಲ್ಲ, 4 ಓವರ್ಗೆ 15 ರನ್ ಬಿಟ್ಕೊಟ್ಟದು, 15-16 ರನ್, ವಿಕೆಟ್ ಸಿಗಲಿಲ್ಲ. ಚಚ್ಚಬೇಕಿತ್ತು. ಮೇ ಬಿ ನೆಕ್ಸ್ಟ್ ರೌಂಡಲ್ಲಿ ಅವ್ರ ಓವರಲ್ಲಿ ಸಹ ರೆಸ್ಪೆಕ್ಟ್ ಎಲ್ಲ ಬೇಡ, ಅವನ ಓವರಲ್ಲಿ ಸಹ ಒಂದು ಭಾರತ ಚಚ್ಚಲಿ 15.5 ಓವರ್ಸ್ಗೆ 3 ವಿಕೆಟ್ನಷ್ಟಕ್ಕೆ 3 ವಿಕೆಟ್ ಹೋದದು. ಭಾರತ ಭರ್ಜರಿ ಗೆಲುವು ದಾಖಲಿಸ್ತು. ಏನು ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು 47 ನಾಟ್ ಔಟ್, ದೂಬೆ ಅವರು ನಾಟ್ ಔಟ್ ಆಗಿದ್ರು. ತಿಲಕ್ ವರ್ಮಾ ಅವರ ಒಂದು ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಇತ್ತು, 31 ಬಾಲಿಗೆ 31. ಮತ್ತು ಯಾರೊಬ್ರು ಕ್ಯಾಚ್ ಬಿಟ್ಟದ್ದು, ನವಾಜ್ ಕ್ಯಾಚ್ ಬಿಟ್ಟದ್ದು, ತಿಲಕ್ ವರ್ಮಾ ಅವರ ರಿಟರ್ನ್ ಕ್ಯಾಚು. ಹಬ್ಬ, ಅದಕ್ಕಿಂತ ಈಸಿಯೆಸ್ಟ್ ಕ್ಯಾಚ್ ಯಾವ ಬೌಲರಿಗೆ ಸಹ ರಿಟರ್ನ್ ಕ್ಯಾಚ್ ಆಗಿ ಸಿಗೋದು ಡೌಟ್ ಅಂತ ಅಂದ್ಕೊಳ್ತೇನೆ. ಅಷ್ಟು ಈಸಿ ಕ್ಯಾಚ್ ಅದನ್ನೇ ಅಂತ ಬಿಟ್ಟದ್ದು ದೇವರಿಗೆ ಗೊತ್ತುಂಟು. ದಟ್ಸ್ ಪಾಕಿಸ್ತಾನ. ಅದು ಅವರ ಲೆವೆಲ್ ಆಫ್, ಅಂದರೆ ಕ್ರಿಕೆಟ್ ಲೆವೆಲ್ ಅವರದ್ದು ಅಲ್ಲಿ ಉಂಟು, ಅಲ್ಲಿ ಅಲ್ಲ ಸಾರಿ ಇಲ್ಲಿ ಕೆಳಗೆ ಉಂಟು, ನಮ್ಮದಲ್ಲಿ ಮೇಲೆ ಉಂಟು. ಅಷ್ಟೇ ಡಿಫ್ರೆನ್ಸ್, ಮತ್ತೆಂತ ಇಲ್ಲ. ಈ ಮ್ಯಾಚಲ್ಲಿ ಮತ್ತೆ ಜಾಸ್ತಿ ಅಂತ ಮಾತಾಡಲಿಕ್ಕಿಲ್ಲ. ನೆಕ್ಸ್ಟ್ ರೌಂಡಿಗೆ ಆಲ್ ದ ಬೆಸ್ಟ್. ಆ್ಯಂಡ್ ಮ್ಯಾಚ್ ಮುಗಿದ್ಮೇಲೆ ಹ್ಯಾಂಡ್ ಶೇಕ್ ಇರಲಿಲ್ಲ. ನಾನು ನೋಡಿದೆ ಹ್ಯಾಂಡ್ ಶೇಕ್ ಎಲ್ಲ ಮಾಡ್ತಾರಂತ. ವಿನ್ನಿಂಗ್ ರನ್ ಆದ ಕೂಡಲೇ ಸೀದಾ ಸೂರ್ಯಕುಮಾರ್ ಯಾದವ್ ಮತ್ತು ದೂಬೆ ಅವರು ಸೀದಾ ಡಗ್ಔಟಿಗೆ ಹೋದರು. ಸೊ ಇದು ಫಾರ್ಮ್ಯಾಲಿಟಿಗೆ. ಈಗ ಮಲ್ಟಿ ನೇಷನ್ ಟೂರ್ನಮೆಂಟ್ ಆಗ್ತಾ ಉಂಟು. ನಾವು ಬಾಯ್ಕಾಟ್, ನಾವು ಆಡೋದಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಅವರಿಗೆ 2 ಪಾಯಿಂಟ್ ಬಿಟ್ಕೊಟ್ಟಾಗ ಆಗ್ತದೆ. ಅದಕ್ಕಿಂತ ನಾವು ಅವರನ್ನು ಹೊಡೆದಾಗ್ತೇವೆ. ಬಾ ಮಗ ಅಂತ ಬಾ ನೀನು ಅಂತೇಳಿ ಹೊಡೆದು 2 ಪಾಯಿಂಟ್ ನಾವು ತಗೊಂಡಿದ್ದೇವೆ. ನೆಕ್ಸ್ಟ್ ರೌಂಡಲ್ಲಿ ಸಹ ಒಂದು ಕೆನ್ನೆಗೆ ಹೊಡಿದ್ದೇವೆ, ನೆಕ್ಸ್ಟ್ ರೌಂಡಲ್ಲಿ ಇನ್ನೊಂದು ಕೆನ್ನೆಗೆ ಭಾರತ ಹೊಡಿತದೆ. ಅಲ್ಲಿ ಸಹ ಪಾಯಿಂಟನ್ನು ನಾವು ದಕ್ಕಿಸಿಕೊಳ್ತೇವೆ. ಅಷ್ಟೇ. ಮ್ಯಾಚ್ ನೋಡಿದವರು ಮ್ಯಾಚ್ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಮತ್ತು ಐನೋ ಈ ಕಮೆಂಟ್ ಸೆಕ್ಷನ್ ಈಗ ಮತ್ತೆ ಬೈತಾರೆ, ನಾಚಿಕೆ ಆಗಬೇಕು, ಅದು ಇದು ದೇಶದ್ರೋಹಿ, ಅದು ಇದು, ಈ ಮ್ಯಾಚಲ್ಲಿ ನೋಡಿದೆ ಹಾಗೆ ಹೀಗೆ ಅಂತ. ನನ್ನ ವ್ಯೂ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೇನೆ. ನಾನು ಮತ್ತೆ ಅದನ್ನೇನು ಹೇಳಬೇಕಾದಂತಹ ನೆಸೆಸಿಟಿ ಏನಿಲ್ಲ. ಎಸ್, ಸರಿಯಾಗಿದೆ ಬರುವ. ನಮಸ್ಕಾರ.